ಇನ್ನು ಮಿಥುನ ರಾಶಿಯವರು ಈ ವಾರ ಇಂತಹ ಕೆಲಸ ಮಾಡಿದ್ರೆ ಒಳಿತಾಗುತ್ತೆ ಅವರಿಗೆ ಅನ್ನೋದಿದ್ರೆ ಏನು ಗುರುಜಿ? ಮೃಗಶಿರ ನಕ್ಷತ್ರ, ಪುನರಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಬುಧ. ನೋಡಿ, ಬುಧ ಅಥವಾ ಮಿಥುನ ರಾಶಿಗೆ ದ್ವಿತೀಯದಲ್ಲಿ ಕುಜ ಆಗ್ತಾನೆ. ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನಿಗೆ ದ್ವಿತೀಯದಲ್ಲಿ ಕುಜ ಇದ್ದಾಗ ಅಂದರೆ ಇಲ್ಲಿ ಭ್ರಾತೃಕಾರಕ ಅಂತ ಹೇಳ್ತೇವೆ. ಅಂದರೆ ಕುಜನನ್ನು ಭ್ರಾತೃಕಾರಕ, ಸಹೋದರ ಸಹೋದರಿಯರಿಂದ ಒಂದಷ್ಟು ಮನಸ್ತಾಪವಾಗುವಂತಹ ಸಾಧ್ಯತೆಗಳು ಬರ್ಬೋದು. ನೀವು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳಿಗೆ ಅವರು ವ್ಯತಿರಿಕ್ತವಾಗಿರ್ತಕ್ಕಂಥ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾತಾವರಣ, ಸಿಬ್ಲಿಂಗ್ಸ್ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯಕ್ಕೋಸ್ಕರವಾಗಿ ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಂದರೆ ಅಂಗಾರಕನ ಆರಾಧನೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು, ತಂದೆ ತಾಯಿಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಪಾದಮುಟ್ಟಿ ನಮಸ್ಕಾರವನ್ನು ಮಾಡಿಕೊಳ್ತಕ್ಕಂಥದ್ದು, ಈ ರೀತಿಯಾದಂತಹ ನಿಮ್ಮ ಒಂದು ಸಂಸ್ಕಾರದಿಂದಾಗಿ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಹೋದರ ಸಹೋದರಿಯರ ಕಲಹ ಇದ್ದರೆ ಹಿರಿಯರು ಅದನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಈ ವಾರ ಉತ್ತಮವಾಗಿದೆ ಅಂತಲೇ ಭಾವಿಸಬಹುದು. ಇನ್ನು ಮಿಥುನ ರಾಶಿಯವರು ಈ ವಾರ ಇಂತಹ ಕೆಲಸ ಮಾಡಿದ್ರೆ ಒಳಿತಾಗುತ್ತೆ ಅವರಿಗೆ ಅನ್ನೋದಿದ್ರೆ ಏನು ಗುರುಜಿ? ಮೃಗಶಿರ ನಕ್ಷತ್ರ, ಪುನರಸು ನಕ್ಷತ್ರ ಹಾಗೂ ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥನು ಬುಧ. ನೋಡಿ, ಬುಧ ಅಥವಾ ಮಿಥುನ ರಾಶಿಗೆ ದ್ವಿತೀಯದಲ್ಲಿ ಕುಜ ಆಗ್ತಾನೆ. ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಬುಧನಿಗೆ ದ್ವಿತೀಯದಲ್ಲಿ ಕುಜ ಇದ್ದಾಗ ಅಂದರೆ ಇಲ್ಲಿ ಭ್ರಾತೃಕಾರಕ ಅಂತ ಹೇಳ್ತೇವೆ. ಅಂದರೆ ಕುಜನನ್ನು ಭ್ರಾತೃಕಾರಕ, ಸಹೋದರ ಸಹೋದರಿಯರಿಂದ ಒಂದಷ್ಟು ಮನಸ್ತಾಪವಾಗುವಂತಹ ಸಾಧ್ಯತೆಗಳು ಬರ್ಬೋದು. ನೀವು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳಿಗೆ ಅವರು ವ್ಯತಿರಿಕ್ತವಾಗಿರ್ತಕ್ಕಂಥ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂತಹ ಸಾಧ್ಯತೆಗಳಿರ್ಬೋದು. ಹಾಗಾಗಿ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂತಹ ವಾತಾವರಣ, ಸಿಬ್ಲಿಂಗ್ಸ್ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯಕ್ಕೋಸ್ಕರವಾಗಿ ಕುಜನ ಆರಾಧನೆಯನ್ನು ಮಾಡಿಕೊಳ್ಳಿ. ಅಂದರೆ ಅಂಗಾರಕನ ಆರಾಧನೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲಿ ಹಿರಿಯರಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು, ತಂದೆ ತಾಯಿಗಳ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಅಂದರೆ ಪಾದಮುಟ್ಟಿ ನಮಸ್ಕಾರವನ್ನು ಮಾಡಿಕೊಳ್ತಕ್ಕಂಥದ್ದು, ಈ ರೀತಿಯಾದಂತಹ ನಿಮ್ಮ ಒಂದು ಸಂಸ್ಕಾರದಿಂದಾಗಿ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ನಿಮ್ಮ ಯಾವುದೇ ರೀತಿಯಾದಂತಹ ಸಹೋದರ ಸಹೋದರಿಯರ ಕಲಹ ಇದ್ದರೆ ಹಿರಿಯರು ಅದನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಈ ವಾರ ಉತ್ತಮವಾಗಿದೆ ಅಂತಲೇ ಭಾವಿಸಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.